ಸಂಸ್ಥೆ 1956ರಲ್ಲಿ ಪೇಟೆ ಬಸವಣ್ಣ ದೇವರ ಗುಡಿಯಲ್ಲಿ 5 ಚರಕದಿಂದ ಕೆಲಸ ಪ್ರಾರಂಭಗೊಂಡು ತದನಂತರ ಇದು ಕೆಲಸ ಬೆಳವಣಿಗೆಗೊಂಡು ವಿಸ್ತಾರವಾಗಿ ಖಾದಿ ಕ್ಷೇತ್ರದಲ್ಲಿ ಹೆಮ್ಮರವಾಗಿ ಬೆಳೀತು. ಧ್ವಜಾದ ಬಟ್ಟೆ ನಮ್ಮ ಕೈಯಿಂದ ತಯಾರಾಕೇತಂತ ಅನ್ನೋ ಉದ್ದೇಶಕ್ಕಾಗಿ ಇಲ್ಲಿ ದೇಶ ಸಂಬಂಧ ಇಲ್ಲಿ ಬಂದು ದುಡಿಯತ್ತೆ ನೋಡ್ರಿ. ಇಷ್ಟೆಲ್ಲ ಬಂಡವಾಳ ಅದನ್ನ ಹಾಕ್ಬೇಕಾದ್ರೆ ಕೋಟಿಗಟ್ಟಲೆ ರೊಕ್ಕ ಬೇಕು. ಅಷ್ಟು ಕೋಟಿಗಟ್ಟಲೆ ರೊಕ್ಕ ಅದಕ್ಕೆ ಬಿಲ್ಡಿಂಗ್ ಹಾಕಿದ್ರು ಅಂತಂದ್ರೆ ನಾಳೆ ಜನರಿಗೆ ದುಡಿಯೋರಿಗೆ ರೊಕ್ಕ ಸಿಗುತ್ತೆ. ದೇಶದಲ್ಲೇ ಏಕೈಕ ಸಂಸ್ಥೆ ರಾಷ್ಟ್ರಧ್ವಜ ತಯಾರು ಮಾಡುವಂಥ ಸಂಸ್ಥೆ ಯಾವುದಪ್ಪ ಅಂದ್ರೆ ಗರಗ ಅಂತ ಹೇಳ್ಬೋದು. ಕೈಯಿಂದ ನೇದ ಬಟ್ಟೆನೇ ಇರಬೇಕು, ಅದು ಶುದ್ಧವಾದ ಖಾದಿ ಬಟ್ಟೆನೇ ಇರಬೇಕು ಅಂತೇಳಿ ನಮ್ಮ ಪೂರ್ವಜರು ಮಾಡಿಟ್ಟ ಒಂದು ಬೇಸಿಕ್. ಆ ಬೇಸಿಕ್ಕನ್ನು ನಾವು ಮುರಿದು ಮುಂದೆ ಹೋಗ್ತೇವೆ ಅಂದ್ರೆ ಇದು ಗಾಂಧೀಜಿ ತತ್ವಕ್ಕೆ ವಿರುದ್ಧವಾಗಿದ್ದು. ಇಡೀ ಭಾರತ ದೇಶಕ್ಕೆ ರಾಷ್ಟ್ರಧ್ವಜವನ್ನು ತಯಾರಿಸುವ ಹಾಗೂ ಪೂರೈಸುವ ಕೇಂದ್ರ ಎಲ್ಲಿದೆ ಗೊತ್ತಾ? ಅದು ಇರುವುದು ನಮ್ಮ ಕರ್ನಾಟಕದಲ್ಲಿ, ಧಾರವಾಡ ಜಿಲ್ಲೆಯ ಗರಗ ಗ್ರಾಮದಲ್ಲಿ. ಹೌದು, ಇಲ್ಲಿಂದಲೇ ಇಡೀ ದೇಶಕ್ಕೆ ರಾಷ್ಟ್ರಧ್ವಜ ಪೂರೈಕೆಯಾಗುವುದು ಹಾಗೂ ಮಾನ್ಯತೆ ಹೊಂದಿರುವ ಏಕೈಕ ಕೇಂದ್ರ ಗ್ರಾಮೀಣ ಪ್ರದೇಶದ ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶವನ್ನು ಒದಗಿಸುವ ಉದ್ದೇಶದಿಂದ 1957ರಲ್ಲಿ ಖಾದಿ ಕೇಂದ್ರವು ಸ್ಥಾಪನೆಗೊಂಡಿತು. ರಾಜ್ಯದಾದ್ಯಂತ ಸುಮಾರು 58 ಸಂಸ್ಥೆಗಳನ್ನು ಒಕ್ಕೂಟದ ಅಡಿಯಲ್ಲಿ ತೆರೆಯಲಾಗಿದೆ. ಇದರ ಕೇಂದ್ರ ಕಚೇರಿ ಹುಬ್ಬಳ್ಳಿಯ ಬೆಂಗೇರಿಯಲ್ಲಿದೆ. ರಾಷ್ಟ್ರಧ್ವಜಕ್ಕೆ ಬೇಕಾಗುವ ಖಾದಿ ಬಟ್ಟೆಯನ್ನು ತಯಾರಿಸುವ ಭಾರತದ ಪ್ರಪ್ರಥಮ ಖಾದಿ ಗ್ರಾಮೋದ್ಯೋಗ ಘಟಕ ಇರುವ ನಮ್ಮ ಗ್ರಾಮ ಗರಗ. ಉತ್ತರ ಕರ್ನಾಟಕದಾದ್ಯಂತ ಒಟ್ಟು 52 ಘಟಕಗಳು ರಾಷ್ಟ್ರಧ್ವಜ ನಿರ್ಮಾಣದಲ್ಲಿ ತೊಡಗಿವೆ. ಜವಳಿ ರಸಾಯನಶಾಸ್ತ್ರದಲ್ಲಿ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲು ತರಬೇತಿ ಕಾಲೇಜನ್ನು ಸಹ ಈ ಒಕ್ಕೂಟದಿಂದ ನಡೆಸಲಾಗ್ತಿದೆ. ಬಟ್ಟೆಯ ಗುಣಮಟ್ಟವನ್ನು ಸುಧಾರಿಸುವ ತಂತ್ರಜ್ಞರನ್ನು ಉತ್ಪಾದಿಸುವುದು ಈ ಕಾಲೇಜಿನ ಗುರಿಯಾಗಿದೆ. ಎಲ್ಲ ಸರ್ಕಾರಿ ಸಂಸ್ಥೆಗಳು ಇವರಿಂದ ಭಾರತೀಯ ಧ್ವಜಗಳನ್ನು ಖರೀದಿಸುತ್ತಾರೆ. ಈ ಕೇಂದ್ರದ ಮುಖ್ಯ ಉತ್ಪನ್ನವೆಂದರೆ ಭಾರತೀಯ ಧ್ವಜ. ಇದಲ್ಲದೆ ಖಾದಿ ಬಟ್ಟೆಗಳು, ಖಾದಿ ಕಾರ್ಪೆಟ್ಗಳು, ಖಾದಿ ಚೀಲಗಳು, ಖಾದಿ ಕ್ಯಾಪ್ಗಳು, ಖಾದಿ ಬೆಡ್ಶೀಟ್ಗಳನ್ನು ಸಹ ತಯಾರಿಸುತ್ತದೆ. 2006ರಲ್ಲಿ ಈ ಘಟಕವು ISI ಪ್ರಮಾಣೀಕರಣದೊಂದಿಗೆ ಮಾನ್ಯತೆ ಪಡೆಯಿತು. ಜೊತೆಗೆ ರಾಷ್ಟ್ರದಾದ್ಯಂತ ರಾಷ್ಟ್ರಧ್ವಜವನ್ನು ಮಾರಾಟ ಮಾಡುವ ಅಧಿಕಾರವನ್ನು ಪಡೆಯಿತು. ಪ್ರಸ್ತುತ ಧ್ವಜಗಳನ್ನು BIS ಮಾರ್ಗಸೂಚಿಗಳಿಗೆ ಅನುಗುಣವಾಗಿ ತಯಾರಿಸಲಾಗ್ತಿದೆ. ರಾಷ್ಟ್ರಧ್ವಜವು ಕೈಯಿಂದ ನೂಲುವ ಮತ್ತು ಕೈಯಿಂದ ನೇಯ್ದ ಹತ್ತಿ ಖಾದಿ ಬಂಟಿಂಗ್ನಿಂದ ಮಾಡಲ್ಪಟ್ಟಿದೆ. ಗರಗ ಖಾದಿ ಕೇಂದ್ರವು 2023ರಲ್ಲಿ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿಯನ್ನು ಪಡೆದಿದೆ. ಧಾರವಾಡ ತಾಲೂಕು ಸೇವಾ ಸಂಘವೆಂದು ಆರಂಭವಾಗಿರುವ ಕೇಂದ್ರ 4 ಸಂಸ್ಥೆಗಳಾಗಿ ವಿಕೇಂದ್ರೀಕರಿಸಲಾಯಿತು. ಧಾರವಾಡ ತಾಲೂಕು ಸೇವಾ ಸಂಘ, ಗರಗ ಕ್ಷೇತ್ರೀಯ ಸೇವಾ ಸಂಘ, ಹೆಬ್ಬಳ್ಳಿ ಕ್ಷೇತ್ರೀಯ ಸೇವಾ ಸಂಘ ಮತ್ತು ಅಮಿನಬಾವಿ ಕ್ಷೇತ್ರೀಯ ಸೇವಾ ಸಂಘವೆಂದು ಆರಂಭವಾದವು. ಆರಂಭದಲ್ಲಿ ರಾಷ್ಟ್ರಧ್ವಜದ ಬಟ್ಟೆಯನ್ನು ಗರಗ, ಹೆಬ್ಬಳ್ಳಿ ಹಾಗೂ ಹುಬ್ಬಳ್ಳಿಯ ಬೆಂಗೇರಿಯಲ್ಲಿ ತಯಾರಿಕೆ ಮಾಡಲಾಗ್ತಿತ್ತು. ಸಂವಿಧಾನದ ಮಾರ್ಗಸೂಚಿ ಪ್ರಕಾರ ರಾಷ್ಟ್ರಧ್ವಜದ ಬಟ್ಟೆಯನ್ನು ಕೈಮಗ್ಗದಿಂದ ನೇಯ್ದ ಬಟ್ಟೆಯೇ ಆಗಬೇಕು. ರಾಷ್ಟ್ರಧ್ವಜ ಬಟ್ಟೆಯನ್ನು ಭಾರತೀಯ ಮಾನಕ ಬ್ಯೂರೋದ ಮಾನದಂಡದ ಪ್ರಕಾರ ತಯಾರಿಸಬೇಕಾಗ್ತದೆ. ಆದರೆ ಕೆಲವು ಬೆಳವಣಿಗೆಗಳಿಂದ ಉತ್ಪಾದನೆಯಲ್ಲಿ ಮುಂದಿರುವ ಈ ಸಂಘವು ಮಾರಾಟದಲ್ಲಿ ಹಿಂದೆ ಬಿದ್ದಿತು. ಪ್ರಧಾನಿ ನರೇಂದ್ರ ಮೋದಿ ತಂದ ಹರ್ಘರ್ ತಿರಂಗ ಘೋಷಣೆಯಿಂದಾಗಿ ಖಾದಿ ಬಟ್ಟೆಯ ಧ್ವಜಕ್ಕೆ ಮನ್ನಣೆ ಕಡಿಮೆ ಆಗುತ್ತಾ ಬಂದಿತು. ಈಗ ನೋಡ್ರಿ, ನಮ್ದು ಪ್ರೊಡಕ್ಷನ್ ಅಗದಿ ಮಿನಿಮಮ್ ಅಂತಂದ್ರೆ ಒಂದು 50 ಲಕ್ಷ ರೂಪಾಯಿ ಪ್ರೊಡಕ್ಷನ್ ಆಗ್ತದೆ. 50 ಲಕ್ಷ ರೂಪಾಯಿ ಪ್ರೊಡಕ್ಷನ್ದೊಳಗೆ ಈಗ ಮೊದಲು ಏನು ಮಾಡಿಬಿಡ್ತಿದ್ರು, ಸಂಘ ಸಂಸ್ಥೆಗಳು ನಮ್ಮ ಬಟ್ಟೆ ಅವ್ರು ತೊಗೊಂಡು ಹೋಗಿ ಅವ್ರ ಬಟ್ಟೆ ನಮಗೆ ಕೊಡ್ತಿದ್ರು. ಕೆಲವು ಹೋಲ್ಸೇಲ್ ಹಾಕಿದ್ರು. ಇವು ದಿಲ್ಲಿ ಬಂದವ್ರದವರು, ಗುಜರಾತ, ಮಹಾರಾಷ್ಟ್ರ ಈ ಕಡೆ ಎಲ್ಲ ಏನಾಕತ್ತಲ್ರಿ, ನಮ್ಮ ಮಾಲ್ ಖರೀದಿ ಮಾಡ್ಕೊಂಡು ಹೋಗ್ತಿದ್ರು, ಕ್ಯಾಶ್ ಕೊಡ್ತಿದ್ರು. ಇದರಿಂದ ನಮಗೆ ಸತತ ವರ್ಕ್ ನಮ್ದಲ್ಲಿ ಚಾಲು ಆಗ್ತಿತ್ತು. ಈಗ ಅದು ಎಲ್ಲ ಬಂದಾಗ್ಬಿಟ್ಟದ್ರಿ. ಈಗ ಮಾರ್ಕೆಟಿಂಗ್ ಅವ್ರು ಸನ್ಯಾಕ ಬರುವಲ್ರಿ, ಅವ್ರು ಖರೀದಿ ಮಾಡೋದು ಒಟ್ಟೆ ಸನ್ಯಾಕ ಬರುವಲ್ರಿ ಅವರು. ಅದು ಯಾವ ಕಾರಣಕ್ಕೆ ಬಂದಿಲ್ಲೋ ಏನಂತೋ ಯಾವ ಈಗೆಲ್ಲ ನಮ್ಮ ಜಾಕೆಟ್ ಪ್ಯಾಕೆಟು ಎಲ್ಲ ಏನಂತಲ್ರಿ ಅದೇ ಸ್ಟ್ಯಾಂಡರ್ಡ್ ರೀ. ನಮ್ಗೆ ಅಂಥ ಪ್ರೊಡಕ್ಷನ್ ಮಾಡಿ ಇಟ್ಕೊಂಡ್ರೆ ಅವ್ರು ಬರಾಕ್ತಾರಿಲ್ಲ. ಈಗ ನಮ್ಮ ಅಂಗಡಿ 2 ಅಂಗಡಿ ಅದಾವೆ. ಅಂಗಡಿ ಒಳಗೂ ಎಷ್ಟು ವ್ಯಾಪಾರ ರೀ, ಭಾಳ ವ್ಯಾಪಾರ ಆಗೋದಿಲ್ಲ, ಕಡಿಮೆ ಪ್ರಮಾಣದಾಗ ವ್ಯಾಪಾರ.
ಈಗ ಸರ್ಕಾರ ಇದಕ್ಕೆ ಏನು ಹೆಲ್ಪ್ ಕೊಡೋದಿಲ್ರಿ. ಸರ್ಕಾರದವ್ರು ಏನಾರ ಕೊಟ್ರೆ ಅಗದಿ ಪೂರ್ತಿ ಇಂಪ್ರೂವ್ ಬೇಕಾದ ಇಂಪ್ರೂವ್ ಮಾಡ್ತಿದ್ವಿ ನಾವು. ಸರ್ಕಾರದವ್ರಿಂದ ಏನು ರೊಕ್ಕ ಬರಕ್ಕಾರಿಲ್ರಿ. ಸಂಸ್ಥಾದಾಗ ಏನು ಪ್ರೊಡಕ್ಷನ್ ಆಕತಿ, ಏನು ಮಾರಾಟ ಆಕತಿ, ಮಾರಾಟ ಬಂದಿದ್ರೊಳಗೆ ಕಾರ್ಯಕರ್ತರು, ನೇಕಾರು, ನೂಲುಗರು ಎಲ್ಲರೂ ಪಗಾರ ಅದ್ರಾಗ ನೀಗಿಸ್ಕೊಂಡು ಹೋಗ್ಬೇಕು ನಾವು. ಈಗ ಅದು ವರ್ಷಕ್ಕೊಮ್ಮೆ MD ಅಂತೇಳಿ KVICದವ್ರು ಕೊಡ್ತಾರೆ, MD ಅಂತೇಳಿ. ಆ ಬೋರ್ಡ್ನವ್ರದ್ದು ಅಷ್ಟು ಕೊಡ್ತಾರೆ. ಅವರು ಈಗ 2 ವರ್ಷ ಅದು ಕೊಟ್ಟೇನಿಲ್ಲ. ಅವರು ಇನ್ನು ಮುಂದಿನ ಸಲ ಮಾರ್ಚ್ ಆದಮೇಲೆ ಬುಕ್ ಕೊಡ್ಬೋದು ನೌಷರಿ. ಆದ್ರೆ ಅವ್ರು ನೇಕಾರು ನೂಲೋರಿಗೆ ಒಂದಿಟ್ಟು ಅನುಕೂಲ ಆಗ್ತೈತೆ ರೀ. ಈಗ ಹೊಲ್ದಕ್ಕೆ ಒಂದು 5-6 ಸಾವಿರ ರೂಪಾಯಿ ರೊಕ್ಕ ಒಮ್ಮೆ ಬಂತಂದ್ರೆ ಪಾಪ ದುಡಿಯೋರಿಗೆ ಹೆಲ್ಪ್ ಆಕತಿ. ಈ ಪ್ರಕಾರ ಈಗೆಲ್ಲ ಬಿಲ್ಡಿಂಗ್ ಎಲ್ಲ ಏನದಾವಲ್ಲ ಭಾಳ ಹಳೆಯವರು. 1983 ಬಿಲ್ಡಿಂಗ್ ಕಟ್ಟಿದ್ವಿ ಎಲ್ಲ. ಇವೆಲ್ಲ ಮಣ್ಣಿಂದ ಕಟ್ಟಿದ್ವಿ ಅವಾಗೆಲ್ಲ. ಈಗ ಏನಾಗ್ಬಿಟ್ಟು ಅವ್ರಿಗೆ ಬೆರಕ್ ಬಿಟ್ಟು ಮಳೆಗಾಲದಾಗ ನೆನೆದಿದ್ವು, ಈ ಥರ ಬರಾಕತೈತಿ. ಅದು ನೋಡ್ಬೇಕ್ರಿ ಅದು ಏನು. ಯಾಕಂದ್ರೆ ಈಗ ಅದು ಇಷ್ಟೆಲ್ಲ ಬಂಡವಾಳ ಅದನ್ನು ಹಾಕ್ಬೇಕಾದ್ರೆ ಕೋಟಿಗಟ್ಟಲೆ ರೊಕ್ಕ ಬೇಕು. ಅಷ್ಟು ಕೋಟಿಗಟ್ಟಲೆ ರೊಕ್ಕ ಅದಕ್ಕೆ ಬಿಲ್ಡಿಂಗಿಗೆ ಹಾಕಿದ್ರು ಅಂತಂದ್ರೆ ನಾಳೆ ಜನರಿಗೆ ದುಡಿಯೋರಿಗೆ ರೊಕ್ಕ ಇದೆ. ಈಗ ನಾವು ಮಾಡೋದು 50 ಲಕ್ಷ ರೂಪಾಯಿ ಪ್ರೊಡಕ್ಷನ್ ಮಾಡ್ತೇವ್ರಿ. ಮಾಡಿದ್ರೆ ನಮ್ಮ ಅಂಗಡಿ ಒಳಗೆ ಎಷ್ಟು ವ್ಯಾಪಾರ ಆಕೈತಿ, ಧ್ವಜಕ್ಕೆ ಎಷ್ಟು ವ್ಯಾಪಾರ ಆಕೈತಿ, ಅದು ಮಾಡ್ಕೊಂತೀವಿ. ಸದ್ಯ ಮಟ್ಟಿಗೆ ನಾವು ಚಾಲ್ತಿ ಒಳಗೆ ಹೊಂಟೇವ್ರಿ. ಈಗ ಇದು ಬಣ್ಣ ಹಚ್ಕೋತಿದ್ವಿ ನಾವು 30 ಇಂಚಿಂದ 40 ಇಂಚಿಂದ ಹೆಂಗೆ ಬೇಕಲ್ಲ ಹಂಗೆ ಬಣ್ಣ ನಾವು ಈ ಇದ್ರ ಒಳಗೆ ಸೆಟ್ಟಿಂಗ್ ಇರ್ತೈತೆ ರೀ. ಈ ಸೆಟ್ಟಿಂಗ್ ಬಂದಾಗ ನಾವು ಈ ಟೈಪ್ ಮಾಡ್ಕೊತ ಸರಸ್ಕೊತ ಹೋಗ್ತೀವಿ ರೀ. ಮುಂದೆ ಆ ಬೀಮ್ ಐತಲ್ಲ ಅದಕ್ಕೆ ವೈಂಡಿಂಗ್ ಮಾಡ್ಕೊತೀವಿ. ನಾವು 35 ವರ್ಷ ಆಗ್ತಿ ಬರಾಕತ್ತಿ. ನಮಗೆ ಪಗಾರ ಇದು ಸಾಲೋದಿಲ್ರಿ. ಆದರೂ ಇದು ಗಾಂಧಿಯಜ್ಜನ ಸೇವೆ ಅಂತೇಳಿ ಮಾಡ್ಬೋದು ಅಂತೇಳಿ ಊರಾನ್ ಕೆಲಸ ರೀ. ಅದಕ್ಕೆ ಮನ್ಯಾಗ ಕೆಲಸ ಮುಗಿಸ್ಕೊಂಡು ಬಂದು ಇಲ್ಲಿ ಮಾಡ್ತೀವಿ. ಕಾಲು ಕೈ ನೋವು ಬರ್ತಾವ್ರಿ. ಆದ್ರೆ ಕಾಲು ಬಂತು ಭಾಳ ಜಗ್ತಾವ್ರಿ. ಸಂಜೆ ಮುಂದಂತೂ ಭಾಳ ನೋಸೋದು ಎಲ್ಲ ಅಷ್ಟೆಲ್ಲ ಕಷ್ಟಪಟ್ಟು ಇದು ಗಾಂಧಿಯಜ್ಜನ ಸೇವಾ ಅಂಥೇಳಿ ಧ್ವಜಾದ ಬಟ್ಟೆ ನಾವು ನಮ್ಮ ಕೈಯಿಂದ ತಯಾರಾಕೈತಂತ ಅನ್ನೋ ಉದ್ದೇಶಕ್ಕಾಗಿ ಇಲ್ಲಿ ಬಂದು ಕೆಲಸ ಮಾಡ್ತೇವ್ರಿ. ಹ್ಞೂ ರೀ, ಮಾಡ್ತೇವೆ ಅನ್ನೋ ಎಮ್ಮೆ ಸಂಬಂಧ ಇಲ್ಲಿ ಬರೋದ್ರಿ. 30 ವರ್ಷದಿಂದ ನೀವು ಮಾಡಾಕತ್ತೀರಲ್ರಿ? ಹ್ಞೂ ರೀ. ನಿಮಗೆ ಹೆಂಗೆ ಅನಿಸ್ತದ್ರಿ? ಏನು ಅನಿಸ್ತದೆ ಈ ಕೆಲಸದ ಬಗ್ಗೆ ರೀ? ನಮ್ಗೆ ದಿನ ಬಂದು ಕೆಲಸ ಮಾಡಿ ರೂಢ ಆಗ್ಬಿಟ್ಟೈತ್ರಿ. ನಮಗೆ ರೂಢದಿಂದ ಆಮೇಲೆ ಈ ಮನ್ಯಾಗ ಕೆಲಸ ಎಲ್ಲ ಮುಗಿಸಿ ಹತ್ತಿದ ಫ್ಯಾಕ್ಟ್ರಿಗೆ ಹೋಗ್ಬೇಕಂದ್ರೆ ನಮಗೆ ಆಗೋದಿಲ್ಲ ರೀ. ಅಂದ್ರೆ ಇಲ್ಲೇ ಊರಾನ್ ಕೆಲಸ ರೀ. ಒಂದು ತಾಸು ಯಾರೋ ಬಂದ್ರು ಬಿಟ್ಟರು ನಾವು ಮನೆಗೆ ಹೋಗ್ಬೋದು ಬರ್ಬೋದು. ನಮ್ಮ ಕೈಯಾನ ಕೆಲಸ ರೀ. ನಾವು ದುಡಿದ್ರೆ ಪಗಾರ ರೀ, ದುಡಿಲಿರಿಲ್ರಿ. ಹ್ಞೂ ರೀ. ದೇಶದ ಸಂಬಂಧ ಇಲ್ಲಿ ಬಂದು ದುಡಿಯತ್ತೇವೆ ನೋಡ್ರಿ. ಗಾಂಧಿಯಜ್ಜನ ಸೇವಾ ಸಂಬಂಧ ದುಡಿದ್ರಿ. ಒಂದು ಮೀಟ್ರಿಗೆ ಅದೆಲ್ಲ ನಮ್ಮದು ಪಂಡು ಗಿಂಡು ಮುರಿತಾರ್ರಿ. ಇಲ್ಲಿ ಮುರಿದ ಕಾಸು 27-28 ರೂಪಾಯಿ ಕೊಡ್ತಾರೆ. ಕಟ್ಟಕೈತ್ರಿ ಅದು. ಆಮೇಲೆ ನಾವು ಬಿಟ್ಟೇವಂತೇಳಿ ಸಹಿ ಮಾಡಿ ನಮ್ಮ ದುಡ್ಡು ಬರ್ತೈತಿ. ಕೈಗಾರಿಕೆಗಳಲ್ಲಿ ತಯಾರಿಸಿದ ಧ್ವಜಗಳನ್ನು ಜನರು ಬಳಸಲು ಶುರು ಮಾಡಿದರು. ಧಾರವಾಡ ಖಾದಿ ಕೇಂದ್ರಗಳಲ್ಲಿ ತಯಾರಾದ ಬಟ್ಟೆಯನ್ನು ಮುಂಬೈ ಖಾದಿ ಕೇಂದ್ರಗಳಲ್ಲಿ ಬಣ್ಣ ಹಾಕುವುದು, ರಾಷ್ಟ್ರಧ್ವಜ ತಯಾರಿಕೆಗೆ ಮಾಡಲಾಗ್ತಿತ್ತು. ಬಳಿಕ ಅಲ್ಲಿಂದ ಬಂದ ಧ್ವಜಗಳನ್ನು ಮಾರಾಟ ಮಾಡಲಾಗ್ತಿತ್ತು. 2023 ಜೂನ್ 3ರಂದು ಕೇಂದ್ರ ಖಾದಿ ಆಯೋಗ ಮತ್ತು ಬ್ಯೂರೋ ಆಫ್ ಇಂಡಿಯಾ ಸ್ಟ್ಯಾಂಡರ್ಡ್ನಿಂದ ಗರಗ ಖಾದಿ ಕೇಂದ್ರದಲ್ಲಿಯೇ ರಾಷ್ಟ್ರಧ್ವಜ ತಯಾರಿಕೆಗೆ ಅನುಮತಿ ಸಿಕ್ಕಿತು. ಧಾರವಾಡದಿಂದ 17 ಕಿಲೋಮೀಟರ್ ದೂರದ ಗರಗ ಗ್ರಾಮದಲ್ಲಿರುವ ಗರಗ ಕ್ಷೇತ್ರೀಯ ಸೇವಾ ಸಂಘ 6 ದಶಕಗಳಿಂದ ಖಾದಿ ಉತ್ಪನ್ನ ಮತ್ತು ಖಾದಿ ಮಾರಾಟ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದೆ. ಇತ್ತೀಚೆಗೆ ಸಂಪೂರ್ಣ ರಾಷ್ಟ್ರಧ್ವಜ ತಯಾರಿಸುವ ಪರವಾನಗಿಯನ್ನು ಕೂಡ ಪಡೆದಿದೆ. ಇದುವರೆಗೆ ಖಾದಿ ಗ್ರಾಮೋದ್ಯೋಗ ಆಯೋಗದ ಪ್ರಮಾಣಿತ ಗರಗ ಕೇಂದ್ರದಲ್ಲಿ ತಿರಂಗಕ್ಕೆ ಬಟ್ಟೆ ತಯಾರು ಮಾಡಿ ಬಣ್ಣಕ್ಕಾಗಿ ಮುಂಬಯಿಯ ಖಾದಿ ಡೈಯರ್ ಆ್ಯಂಡ್ ಪ್ರಿಂಟರ್ಗೆ ಕಳುಹಿಸಿ ಅಲ್ಲಿಂದ ವರ್ಣಮಯಗೊಂಡು ಸಿದ್ಧವಾಗುತ್ತಿದ್ದ ರಾಷ್ಟ್ರಧ್ವಜಗಳನ್ನು ಇಲ್ಲಿ ಮಾರಾಟ ಮಾಡಲಾಗ್ತಿತ್ತು. 2023 ಜೂನ್ 3ರಂದು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ 2ರಿಂದ 3 ಅಡಿ ತ್ರಿವರ್ಣ ಧ್ವಜ ತಯಾರಿಕೆಗೆ ಅನುಮತಿ ನೀಡಿದೆ. ಇದರಿಂದಾಗಿ ಗರಗ ಕೇಂದ್ರದಲ್ಲಿಯೇ ನೂಲುವುದು, ನೇಯುವುದು, ಬಟ್ಟೆ ತಯಾರಿಕೆ ಜೊತೆಗೆ ಬಣ್ಣಗಳ ಮುದ್ರಣ ಮಾಡುವ ಕಾರ್ಯದೊಂದಿಗೆ ಸಂಪೂರ್ಣ ತಿರಂಗ ಧ್ವಜ ಇಲ್ಲಿಯೇ ರೂಪುಗೊಳ್ಳುತ್ತಿದೆ. ನಮ್ಮ ಸಂಸ್ಥೆ 1956ರಲ್ಲಿ ಪೇಟೆ ಬಸವಣ್ಣ ದೇವರ ಗುಡಿಯಲ್ಲಿ 5 ಚರಕದಿಂದ ಕೆಲಸ ಪ್ರಾರಂಭಗೊಂಡು ತದನಂತರ ಇದು ಕೆಲಸ ಬೆಳವಣಿಗೆಗೊಂಡು ವಿಸ್ತಾರವಾಗಿ ಖಾದಿ ಕ್ಷೇತ್ರದಲ್ಲಿ ಹೆಮ್ಮರವಾಗಿ ಬೆಳೀತು. 1974ನೇ ಇಸ್ವಿಯಲ್ಲಿ ನಮಗೆ ರಾಷ್ಟ್ರಧ್ವಜದ ಬಟ್ಟೆ ನೇಯುವಂಥ ಒಂದು ಅವಕಾಶ ಹೋಯಿತು. ಅಲ್ಲಿಂದ ಇಲ್ಲಿವರೆಗೆ ನಾವು BIS ಮಾರ್ಕಿನ ರಾಷ್ಟ್ರಧ್ವಜವನ್ನು ನೇಯುತ್ತಾ ಬಂದಿವಿ. ಅದರ
ಅನುಗುಣವಾಗಿ BIS ಮಾರ್ಕಿಗೆ ಯಾವ ಮಾನದಂಡನೆ ಬೇಕು ಆ ಮಾನದಂಡನೆಯಲ್ಲಿ ನಾವು ರಾಷ್ಟ್ರಧ್ವಜದ ಬಟ್ಟೆಯನ್ನೇ ಇತ್ತಾ ಬಂದ್ವಿ. ಹಾಗೆ ಬರಬರ್ತಾ ಏನಾಯ್ತು ಅಂದ್ರೆ ನಮ್ಮ ಕಾರ್ಯದಲ್ಲಿ ಸ್ವಲ್ಪ ಅಸ್ವಸ್ಥ ಆಗಕತ್ತು. ಯಾಕಂದ್ರೆ ನಮ್ಮ ರಾಷ್ಟ್ರಧ್ವಜದ ಬಟ್ಟೆ ಸಂಪೂರ್ಣವಾಗಿ ಸೇಲ್ ಆಗ್ತಾ ಇಲ್ಲ. ಅದರಲ್ಲಿ ಮಿಕ್ಸ್ ಮಾಡಿ ರಾಷ್ಟ್ರಧ್ವಜ ತಯಾರು ಮಾಡುವಂಥ ಒಂದು ಪ್ರವೃತ್ತಿ ಬೆಳೀತು. ಅದನ್ನು ನಾವು ಮನಗಂಡು 2023 ಜುಲೈ 3ನೇ ತಾರೀಕಿನಂದು ನಾವು ಸ್ವತಂತ್ರವಾಗಿ ಇಲ್ಲೇ ರಾಷ್ಟ್ರಧ್ವಜ ತಯಾರು ಮಾಡುವಂಥ ಕಾರ್ಯವನ್ನು ಪ್ರಾರಂಭ ಮಾಡಿದ್ವಿ. KVICಯಿಂದ ಹಾಗೂ BISನಿಂದ ನಾವು ಸರ್ಟಿಫಿಕೇಟ್ ತೆಗೆದುಕೊಂಡು ಈಗ ರಾಷ್ಟ್ರಧ್ವಜದ ಕಾರ್ಯದಲ್ಲಿ ನಾವು ನಿರತವಾಗಿ ರಾಷ್ಟ್ರಧ್ವಜವನ್ನು ತಯಾರು ಮಾಡ್ತೇವೆ. ದೇಶದಲ್ಲೇ ಏಕೈಕ ಸಂಸ್ಥೆ ರಾಷ್ಟ್ರಧ್ವಜ ತಯಾರು ಮಾಡುವಂಥ ಸಂಸ್ಥೆ ಯಾವುದಪ್ಪ ಅಂದ್ರೆ ಗರಗ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಒಂದೇ ಸೂರಿನಡಿ ಎಲ್ಲ ಕೆಲಸಗಳು ನಡೀತವೆ. ನೂಲುವುದು, ನೇಯುವುದು, ರಾಷ್ಟ್ರಧ್ವಜದ ಬಟ್ಟೆಯನ್ನು ಕಟ್ ಮಾಡೋದು, ಅಶೋಕ ಚಕ್ರ ಹಾಕುವುದು, ಹೊಲಿಯುವುದು, ಪ್ಯಾಕಿಂಗು, ಐರಾಣು ಎಲ್ಲ ಒಂದೇ ಸೂರಿನಡಿಯಲ್ಲಿ ಇಲ್ಲಿ ಕೆಲಸ ನಡೆಯುತ್ತದೆ. ಹೀಗಾಗಿ ಇದು ದೇಶದಲ್ಲಿ ಹೆಮ್ಮೆ ಪಡುವಂಥ ಸಂಸ್ಥೆ ಅಂತೇಳಿ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಪ್ರತಿ ವರ್ಷ ಎಷ್ಟು ಧ್ವಜಗಳು ಖರೀದಿ ನಾವು 8ರಿಂದ 10 ಲಕ್ಷದವರೆಗೆ ನಾವು ಪ್ರೊಡಕ್ಷನ್ ಮಾಡಿ ಸೇಲ್ ಮಾಡ್ತೇವೆ. ಸರ್? ನೇರವಾಗಿ ಸರ್ಕಾರ ಖರೀದಿ ಮಾಡ್ತದ? ಇಲ್ಲ, ಎಲ್ಲ ಸಂಘ ಸಂಸ್ಥೆಗಳು ಖರೀದಿ ಮಾಡ್ತಾರೋ ಹಾಗೂ ಇನ್ನಿತರ ಪ್ರೈವೇಟರ್ ಅವರು ರಾಷ್ಟ್ರಧ್ವಜವನ್ನು ಸ್ವತಃ ಗರ್ಗದ ಕೇಂದ್ರಕ್ಕೆ ಬಂದ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ. ಈ ವರ್ಷ 14-21 ಧ್ವಜ ನಮ್ಮ ಬೆಳಗಾವಿ ಜಿಲ್ಲೆಯ ಹೆಮ್ಮೆಯ ನಾಡು ಕಿತ್ತೂರು ಚೆನ್ನಮ್ಮ ಸಂಸ್ಥಾನದಲ್ಲಿ ಬೆಟ್ಟದಲ್ಲಿ 14-21 ಧ್ವಜ ಹಾರಾಟ ಆಗ್ತೈತೆ. ಅದನ್ನು ನಾವು ಮಾಡಿಕೊಟ್ಟದ್ದು. ಸರ್ಕಾರ ನೋಡ್ರಿ, ಇದು ಖಾದಿ ಸಂಸ್ಥೆ ಅಂದ್ರೆ ಉತ್ಪಾದನೆ ಮಾಡಬೇಕು, ಸೇಲ್ ಮಾಡಬೇಕು, ಉಪಜೀವನ ಮಾಡಬೇಕು. ಅವರು ಮಾರ್ಕೆಟಿಂಗ್ ಇದ್ರ ಮೇಲೆ 10% ನಮಗೆ ಕೊಡ್ತಾರೆ. ಬಟ್ ಅದು ಮಾರಾಟ ಆದಮೇಲೆ ನಮಗೆ ದಕ್ತೈತಿ. ಹೀಗಾಗಿ ಏನಾಗೈತಪ್ಪ ಅಂದ್ರೆ ಇತ್ತಿತ್ತಲಾಗಿ ಸರ್ಕಾರ ಯಾವುದೇ ಬಟ್ಟೆ ಒಳಗೆ ರಾಷ್ಟ್ರಧ್ವಜವನ್ನು ತಯಾರು ಮಾಡಬೇಕು ಅಂತೇಳಿ ಏನದ 75ನೇ ಸ್ವಾತಂತ್ರ್ಯೋತ್ಸವಕ್ಕೆ ಮಾಡಿದ್ರಲ್ಲ, ಅದು ಇನ್ನೂ ಕಂಟಿನ್ಯೂ ಆಗಿ ಹಂಗೆ ಮುಂದೆ ಸಾಗ್ತಾ ಇದೆ. ಅದು ಸಂಪೂರ್ಣವಾಗಿ ಬಂದ್ ಆಗಬೇಕು. ಸರ್, ಕೇಂದ್ರ ಸರ್ಕಾರ ಆದೇಶ ಹೊರಡಿಸ್ಬೇಕಂತ ನಮಗೆ ಕೇಂದ್ರ ಸರ್ಕಾರದನ ಮುಖ್ಯ ಆದೇಶ. ನಮಗೆ ಕೇಂದ್ರ ಸರ್ಕಾರದವರೇ ನಾವು ಮಾಡಿದ್ದು ಅದನ್ನು 75ನೇ ಸ್ವಾತಂತ್ರ್ಯೋತ್ಸವದೊಳಗೆ ಯಾವುದೇ ಬಟ್ಟೆ ಒಳಗೆ ರಾಷ್ಟ್ರಧ್ವಜ ಮಾಡಬೇಕು ಅಂತೇಳಿ ಏನು ಒಂದು ಇದನ್ನು ಮಾಡಿರ ಕಾಯ್ದೆ ಮಾಡಿರ ಅದು ಇಲ್ಲಿವರೆಗೆ ಕಂಟಿನ್ಯೂ. ಆವಾಗ ನಮಗೆ ಅವಶ್ಯತ್ತು ಮಾಡಿದರು. ಈಗೇನು ಅಂಥವು ಏನು ಪ್ರವೃತ್ತಿ ಇಲ್ಲ. ಈಗ ಅದನ್ನು ಸಂಪೂರ್ಣವಾಗಿ ಬಂದ್ ಮಾಡಿ ಈ ಖಾದಿ ಬಟ್ಟೆಯಲ್ಲೇ ಈ ಮಾರ್ಕಿನ ಧ್ವಜವನ್ನು ಹಾರಿಸಬೇಕು ಅಂತೇಳಿ ಒಂದು ಆದೇಶ ಕೇಂದ್ರ ಸರ್ಕಾರನ ಹೊಂದಿಸ್ಬೇಕು. ಸರ್, ಇತರ ಬಟ್ಟೆ ಒಳಗೆ ಮಾಡ್ತಕ್ಕಂಥ ಧ್ವಜವನ್ನ ಯಾಕೆ ವಿರೋಧಿಸ್ತೀವಿ ಅಂದ್ರೆ ರೀ, ಸಂವಿಧಾನದೊಳಗೆ ಹಿಂದೆ ನಾವು ನೀವು ಮಾಡಿದ್ದಲ್ಲ, ಹಿಂದೆ ಹಿರಿಯರ ಮಾಡ್ಯಾರ. ನಮ್ಮ ಭಾರತೀಯ ಧ್ವಜ ಹೆಂಗಿರಬೇಕು, ಕೈಯಿಂದ ನೇದ ಬಟ್ಟೆನೇ ಇರಬೇಕು, ಅದು ಶುದ್ಧವಾದ ಖಾದಿ ಬಟ್ಟೆನೇ ಇರಬೇಕು ಅಂತೇಳಿ ನಮ್ಮ ಪೂರ್ವಜರು ಮಾಡಿಟ್ಟ ಒಂದು ಬೇಸಿಕ್. ಆ ಬೇಸಿಕ್ಕನ್ನು ನಾವು ಮುರಿದು ಮುಂದೆ ಹೋಗ್ತೇವೆ ಅಂದ್ರೆ ಇದು ಗಾಂಧೀಜಿ ತತ್ವಕ್ಕೆ ವಿರುದ್ಧವಾಗಿದ್ದು. ಈ ಕೆಲಸ ಆಗಬಾರ್ದು. ಯಾಕಂದ್ರೆ ಗಾಂಧೀಜಿ ಕಂಡಂಥ ಕನಸಿದ ಖಾದಿ ಉಳಿಬೇಕು ಅಂದ್ರೆ ನಾವು ರಾಷ್ಟ್ರಧ್ವಜನ ಸಂಪೂರ್ಣವಾಗಿ ಖಾದಿ ಬಟ್ಟೆಯಲ್ಲೇ ತಯಾರಾಗಬೇಕಂತೇಳಿ ನನ್ನ ಅನಿಸಿಕೆ. ಸರ್ಕಾರದ್ದು ಪ್ರೋತ್ಸಾಹ ಸಹಕಾರ ಇರುತ್ತೆ, ಆದ್ರೆ ಮಾರ್ಕೆಟಿಂಗ್ ಆಗಬೇಕಲ್ಲ. ಇವತ್ತು ಮಗ್ಗ ಕೊಡ್ತಾರೋ, ರಾಟಿ ಕೊಡ್ತಾರೋ, ರಾ ಮೆಟೀರಿಯಲ್ ಕೊಡ್ತಾರೆ. ಇದು ಒಂದು ಕಾಸ್ಚಾಟ್ ಮೇಲೆನ ಇದಾಗಿರ್ತೈತಿ. ಇದು ನಾವು ತಯಾರಿಸಿದಂಥ ಬಟ್ಟೆ ಮಾರಾಟ ಆಗಬೇಕು ಅಂದ್ರೆ ಒಂದು ಖಾದಿ ಉದ್ಯಮ ಉಳಿಯುತ್ತೆ. ಇಲ್ಲಿ ಉಳಿಯಲ್ಲ. ಸಹಕಾರ ಇದೆ, ಆದ್ರೆ ಮಾರ್ಕೆಟಿಂಗ್ ಬೇಕಲ್ಲ. ಈಗ ನಮಗೆ ಇಲ್ಲಿಂದ ಹೋಗಿ ಜಿಲ್ಲೆಗೆ ಖಾದಿ ಭಾಳ ಮಾರ್ತೈತಿ, ನೀವು ಅಲ್ಲಿಗೆ ಬರ್ರಿ ಅಂದ್ರೆ ಖರ್ಚು ವೆಚ್ಚ, ಟ್ರಾನ್ಸ್ಪೋರ್ಟೇಷನ್ನು, ಅವ್ರ ದಿನದ ಬಟ್ಟೆಗಳು ಅವೆಲ್ಲ ಪುರೋಟ ಆಗಬೇಕಲ್ಲ. ಅಂಥ ಒಂದು ವ್ಯವಸ್ಥೆ ಐತಿ. ಈ ಖಾದಿ ಕ್ಷೇತ್ರದಲ್ಲಿ ಉದ್ಯೋಗ ಇಲ್ಲ ಅಂತ ಹೇಳಕ್ಕೆ ಬಯಸೋದಿಲ್ಲ ನಾನು. ಪ್ರತಿಯೊಬ್ಬರಿಗೂ ಉದ್ಯೋಗ ಕೊಡುವಂಥ ಎಬಿಲಿಟಿ ಹೊಂದಿದ ಸಂಸ್ಥೆ ಯಾವ್ದಂದ್ರೆ ಖಾದಿ. ಯಾರೇ ಬಂದರೂ ಉದ್ಯೋಗ ಇಲ್ಲ ಅನ್ನೋದಿಲ್ಲ. ಈ ಯುವಕರಿಗೆ ಏನು ಬೇಕಾಗೈತಿ, ಈಗ ಮಾಡರ್ನ್ ಬೇಕಾಗೈತಿ. ಒಂದು ದಿನ ಕೆಲಸ ಮಾಡಿದ್ರೆ ನಾನು 5 ದಿನ ಫ್ರೀ ಅಡ್ಡಾಡಬೇಕು ಅನ್ನೋ ಇಂಥ ಒಂದು ಮೆಂಟಾಲಿಟಿ ಐತಿ. ಇದು ಹೋಗಬೇಕು, ಯುವ ಜನರಲ್ಲಿ ಹೋಗಬೇಕು. ಇದು ನಾನು 7 ದಿನನೂ ಕೆಲಸ ಮಾಡ್ತೇನೆ ಅಂತ ಒಂದು ಹುಮ್ಮಸ
ನಮ್ಮ ಯುವ ಪೀಳಿಗೆಗೆ ಬರಬೇಕು ಅಂದ್ರೆ ದೇಶ ಒಂದು ಅಭಿವೃದ್ಧಿ ಹೊಂದತಿ. ಇದಕ್ಕೆ ಮೂಲ ಕಾರಣ ಏನಂದ್ರೆ ಸರ್ಕಾರ ಕೊಡುವಂಥ ಉಚಿತಗಳು ಇವು ದೇಶದ ಪ್ರಗತಿಗೆ ಮಾರಕ ಅಂತ ನಾ ಹೇಳ್ತೀನಿ. ಉಚಿತ ಎಂಥವು ಕೊಡಬೇಕು, ದವಾಖಾನೆ, ಸಾರಿಗೆ, ರಸ್ತೆ ಇಂಥವೆಲ್ಲ ಮೂಲ ಸೌಲಭ್ಯಗಳನ್ನು ಕೊಡಬೇಕು. ಸ್ವಚ್ಛವಾದ ನೀರು, ಪ್ರತಿಯೊಬ್ಬರಿಗೂ ನೀರು, ವೈದ್ಯಕೀಯ ಸೌಲಭ್ಯಗಳು ಇವನು ಉಚಿತವಾಗಿ ಕೊಡಲಿ ಅಂದ್ರೆ ಒಂದು ಉನ್ನತೀಕರಣ ಹೊಂದಿದಂಗೆ ಆಕೈತಿ. ಇದ್ರ ಜೊತೆ ನಾವು ಶರ್ಟಿಂಗ್ ಮಾಡ್ತೇವೆ, ಲುಂಗಿ, ಕರ್ಚೀಪು, ಬಣೆಯನ್ನು ಇವನ್ನೆಲ್ಲ ಮಾರಾಟ ಮಾಡ್ತೇವೆ ನಾವು. ಇಲ್ಲೇನ ಖಾದಿ ಉದ್ಯಮದಲ್ಲೇ ಗರಗದ ಖಾದಿ ಅನ್ನೋದು ಒಂದು ಟ್ರೆಂಡ್ ಇದೆ. ಉತ್ಕೃಷ್ಟವಾದ ಖಾದಿ ಯಾವ್ದು ತಯಾರು ಮಾಡೋದು ಅಂದ್ರೆ ಗರಗ ಸಂಸ್ಥೆ ಅಂತ ನಾ ಹೇಳಕ್ಕೆ ಬಯಸ್ತೇನೆ. ಸರ್ ಇದು ನಮ್ಮದು 90 cm ಎಷ್ಟೇ ಖಾದಿ ಅಂತ ಹೇಳ್ರಿ. ಇದು ನಾವು ಶರ್ಟಿಗೆ ಯೂಸ್ ಮಾಡ್ತೀವಿ ರೀ. ಇದು ಬಂದುಬಿಟ್ಟು ತಿರಂಗ ಶಾಲ್ ಅಂತ ಹೇಳ್ರಿ. ತಿರಂಗ ಶಾಲ್ ನಾವು ಕೇಸರಿ ಬಿಳಿ ಹಸಿರು ಹಾಕಿ ಹಿಂಗೆ ಸನ್ಮಾನಕ ಸಮಾರಂಭ ಇಂಥಲ್ಲೆಲ್ಲ ಒಯ್ತಾರೆ ರೀ. ಇದು ನಾವು ಫ್ಲ್ಯಾಗ್ ಡಿ ಟಿ ಮತ್ತು ST ಖಾದಿ ಅಂತೇಳಿ ಬರ್ತದೆ ರೀ. ಇದು ನಾವು ಶರ್ಟಿಗೆ ಯೂಸ್ ಮಾಡ್ತೀವಿ ರೀ ST ಖಾದಿನ. ಮತ್ತು ಫ್ಲ್ಯಾಗ್ ಡಿ ಟಿನ ನಾವು ಪೈಜಾಮ ಮತ್ತು ಪ್ಯಾಂಟಿಗೆ ಯೂಸ್ ಮಾಡ್ತೀವಿ ರೀ. ಕಸ್ಟಮರ್ ಬರ್ತಾರೆ ಸರ್ ಅಷ್ಟು. ಸರ್ ಇದು ನಮ್ಮ ಫ್ಲ್ಯಾಗ್ ಡಿ ಟಿ ಆದರೆ ನಿಮ್ಗೆ 470 ರೂಪಾಯಿ ಪರ್ ಮೀಟ್ರ್ ಇದೆ. ಅದ್ರ ಮೇಲೆ 35% ಡಿಸ್ಕೌಂಟ್ ಆಗುತ್ತೆ. ಇದಾದರೆ ನಿಮ್ಗೆ 220 ರೂಪಾಯಿ ಮೀಟ್ರ್ ಇದೆ. ಇದ್ರ ಮೇಲೆ 30% ಡಿಸ್ಕೌಂಟ್ ಆಗುತ್ತೆ. ಖಾದಿ ಮ್ಯಾಗೆಲ್ಲ 30% ಡಿಸ್ಕೌಂಟ್ ಇರುತ್ತೆ ಸರ್. ಇದು 300 ರೂಪಾಯಿ ಇದೆ, ಇದು ಡಿಸ್ಕೌಂಟ್ ಆಗುತ್ತೆ. ಶಾಲ್ ಇದೆ, ಶಾಲ್ಗೂ ಡಿಸ್ಕೌಂಟ್ ಆಗುತ್ತೆ. ಫ್ಲ್ಯಾಗ್ ಮಾತ್ರ ಡಿಸ್ಕೌಂಟ್ ಇರೋದಿಲ್ಲ ಸರ್. ಇದಕ್ಕೆಲ್ಲ ಡಿಸ್ಕೌಂಟ್ ಇರುತ್ತೆ. ಕಸ್ಟಮರ್ ಬರ್ತಾರೆ, ಒಯ್ತಾರೆ ರೀ. ಬಟ್ ಇತ್ತಿತ್ತಲಾಗ ಏನಾಗ್ತದೆ, ಇದು ಹರ್ಗರ್ ತಿರಂಗ ಏನು ಮಾಡಿದ್ರಲ್ಲ ರೀ, ಹರ್ಗರ್ ತಿರಂಗ ಮಾಡಿಂದ ಫ್ಲ್ಯಾಗಿಂದು ಒಂದು ಸ್ವಲ್ಪ ಭಾಳ ಹೊಡ್ತಾ ಬಿದ್ದಿದ್ದಾರೆ ನಮಗೆ. ಜನ ಫ್ಲ್ಯಾಗ್ ತೊಳತಿಲ್ಲ ರೀ. ಬೇರೆ ಹರ್ಗರ್ ತಿರಂಗ ಮಾಡೋದ್ರಿಂದ ಬೇರೆ ಯಾವುದಾದ್ರೂ ಧ್ವಜ ಒಯ್ದು ಹಾರಿಸ್ಬೇಕಂತ ಪರ್ಮಿಷನ್ ಕೊಟ್ಟರಲ್ಲ, ಹಿಂಗಾಗಿ ನಮಗೆ ಒಂದು ಫ್ಲ್ಯಾಗ್ ಹೊಡ್ತಾ ಭಾಳ ಬಿದ್ದಿದೆ ಫ್ಲ್ಯಾಗಿಂದ. ಉಳ್ಕಿದ ಶರ್ಟು ಗಿರ್ಟು ಕಾಮನ್ಯ ಜನ ಬರ್ತಾರೆ, ತೊಗೊಂಡು ಹೋಗ್ತಾರೆ ರೀ. ಆದರೂ ಜನಕ್ಕೆ ಇನ್ನೂ ಒಂದು ಸ್ವಲ್ಪ ಖಾದಿ ಬಗ್ಗೆ ಅಭಿಮಾನ ಬರಬೇಕು, ಖಾದಿ ಕೊಳ್ಳಬೇಕು ರೀ. ಅಂದ್ರೆ ಮುಂದಿನ ದಿನಗಳೊಳಗೆ ಖಾದಿ ಉಳಿತಾವೆ ಸರ್. ಅದನ್ನೊಂದು ನಮಗೆ ಮೊದಲು ಹೆಂಗಿತ್ತು ಹಂಗೆ ಕಂಟಿನ್ಯೂ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ. ಖಾದಿ ಒಳಗೆ ಫ್ಲ್ಯಾಗ್ ಮಾಡಬೇಕು, ಖಾದಿನ ಕಂಪಲ್ಸರಿ ಹಾರಿಸ್ಬೇಕಂತೇಳಿ ಅವರೊಂದು ಆದೇಶ ಹೊರಡಿಸಿದರೆ ನಮ್ಮ ಸಂಘ ಸಂಸ್ಥೆಗಳೆಲ್ಲ ಬದುಕುತ್ತೆ ಸರ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.